ಸಿದ್ಧಗ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ಶ್ರೀಮನ್ಯರಂಜನ ಶಿವಾನಂದ ಮಹಾಸ್ವಾಮಿಗಳು ಸೊನ್ನ ಹಾಗೂ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ತುಮಕೂರು ಎಲ್ಲರೂ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೆಂಕಟೇಶ್ ಕುಮಾರ್ ರವರಿಂದ ಹರಗೂರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಭಾರತದ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು, ಕಲಾವಿದರು, ಪದ್ಮಶ್ರೀ ವಿಜೇತರು ಶ್ರೀ ವೆಂಕಟೇಶ್ ಕುಮಾರ್ ಅವರು ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಒಂದು ನಿಮಿಷ ಮಾತಾಡಲ. ದಯಾಘನ ಗವಿಸಿದ್ದೇಶನನ್ನು, ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ 2025 ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಈ ಲಕ್ಷಾಂತರ ಜನಸ್ತೋಮ ತಾವೆಲ್ಲ ಗವಿಸಿದ್ದೇಶನ ಪ್ರತಿರೂಪರೆಂದೇ ತಮಗೆಲ್ಲ ನಮಸ್ಕರಿಸುತ್ತಾ, ಈ ವರ್ಷದ ಜಾತ್ರಾ ಉದ್ಘಾಟನೆಗೆ ಒಬ್ಬ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ. ಈ ನಾಡು ಕಂಡಂಥ ಬಹುದೊಡ್ಡ ಹಿಂದೂಸ್ತಾನಿ ಸಂಗೀತದ ವಿದ್ವಾಂಸರು. ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ. ನಿಮಗೆ ಆಶ್ಚರ್ಯ, ಶಾಲೆ ಇಲ್ಲದ ಹಳ್ಳಿಯಲ್ಲಿ ಇಕೋ ಮಾಡಬೇಡ, ಇಕೋ ಕೊಡಬೇಡದು, ಸೌಂಡ್ ಇಕೋ ತೆಗಿ ಅಂತ. ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ. ಅವರು ಹುಟ್ಟಿದ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ. ಶಾಲೆಯೇ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿದ ವ್ಯಕ್ತಿ ಇವತ್ತು 3 ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿವೆ. ಎಂ ವೆಂಕಟೇಶ್ ಕುಮಾರ್ ಅವ್ರಿಗೆ. ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಅವರ ಮಾಮ ಮತ್ತು ಒಬ್ಬ ಸಂಗೀತ ಕಲಾವಿದರು ಅವರನ್ನು ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಎಷ್ಟು ಬಡತನ ಅಂದರೆ, ಪುಟ್ಟರಾಜ ಗವಾಯಿಗಳು ಅವನಿಗೆ ಕುಂದಿರಿಸಿ ಒಂದು ಹಾಡು ಹಾಡಿಸಿ, ನಮ್ಮ ಮಠದಾಗ ಬಿಟ್ಟು ಹೋಗಂಗಿಲ್ಲ, ನೀವು ಕಲಿತ್ರೆ 12 ವರ್ಷ ಸಂಗೀತ ಕಲಿಬೇಕಂತ ಹೇಳಿದ್ರಂತವ್ರು. 12 ವರ್ಷಕ್ಕೆ ನೀವು ಮಠಕ್ಕೆ ನಮ್ಮ ಪುಣ್ಯಾಶ್ರಮಕ್ಕೆ ಒಂದು 100 ರೂಪಾಯಿ ಕೊಡಬೇಕಂತ ಪುಟ್ಟರಾಜ ಗವಾಯಿಗಳು ಕೇಳಿದ್ರಂತ. ಅವ್ರ ತಂದೆ ತಾಯಿ ಹತ್ರ ಅವರಿಗೆ ಕೊಡಲಿಕ್ಕೆ 12 ವರ್ಷಕ್ಕೆ 100 ರೂಪಾಯಿ ಇರಲಿಲ್ಲ. ಕೊನೆಗೆ ಪುಣ್ಯಾಶ್ರಮಕ್ಕೆ 65 ರೂಪಾಯಿ ಕೊಟ್ಟು 12 ವರ್ಷ ಪುಟ್ಟರಾಜ ಗವಾಯಿಗಳ ಹತ್ರ ಅಧ್ಯಯನ ಮಾಡಿದ್ರು ಅವರು. ಅಂದ್ರೆ ಒಬ್ಬ ಶಿಷ್ಯನ ಪ್ರತಿಭೆಯನ್ನು ಗುರುತಿಸಿದ ಪುಟ್ಟರಾಜ ಗವಾಯಿಗಳು 12 ವರ್ಷ ತಮ್ಮ ಪುಣ್ಯಾಶ್ರಮದಲ್ಲಿ ಇಟ್ಟುಕೊಂಡು ಓದಿಸಿ ಅವರನ್ನು ಹೊರಗೆ ಕಳಿಸಿದ್ರೆ ದೇಶ ಪದ್ಮಶ್ರೀ ಇಡೀ ಕರ್ನಾಟಕದಲ್ಲಿ
ಪಂಡಿತ್ ಭೀಮ್ಸೇನ್ ಜೋಶಿ ಅವರನ್ನು ಬಿಟ್ಟರೆ ಹಿಂದೂಸ್ತಾನಿ ಸಂಗೀತದಿಂದ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಏಕೈಕ ಮೇರು ನಮ್ಮ ಹೆಮ್ಮೆಯ ಕಲಾವಿದರು ಎಂ ವೆಂಕಟೇಶ್ ಕುಮಾರ್ ಅವರು. ಅವರ ಹಾಡುಗಳನ್ನು ತಾವೆಲ್ಲ ಕೇಳಿರಿ. ಸಂಗೀತದೊಳಗೆ ಅಷ್ಟು ಅದ್ಭುತ ಶಕ್ತಿ ಇದೆ. ಸಂಗೀತಕ್ಕೆ ಸೋಲದ ಹೃದಯಗಳೇ ಇಲ್ಲ, ಸೋಲದಿದ್ದರೆ ಅವು ಹೃದಯಗಳೇ ಅಲ್ಲ ಅವು. ಏನು ಅಂಥ ಒಬ್ಬ ಶ್ರೇಷ್ಠ ಸಂಗೀತಗಾರರು, ಅವರಿಗೆ ನೂರಾರು ಪ್ರಶಸ್ತಿಗಳು ಬಂದಿದ್ದಾವೆ, ವಿದೇಶಗಳಲ್ಲಿ ಅವರು ಕೇಳುಗರಿದ್ದಾರೆ. ಅಂಥ ಒಬ್ಬ ಮಹಾನ್ ಕಲಾವಿದರು ನಮ್ಮ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಂದಿದ್ದಾರೆ. ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಶೇಷವಾದದ್ದು ಅಂದರೆ ಅವರು 10ನೇ ಕ್ಲಾಸ್ ಪಾಸ್ ಆಗಿದ್ದು ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿನೇ. ನೋಡ್ರಿ, ಅಂಥ ಒಬ್ಬ ವ್ಯಕ್ತಿಗಳು ಮತ್ತೆ ಗವಿಸಿದ್ದಪ್ಪಜ್ಜನ ಸೇವೆಗೆ ಬಂದಿದ್ದಾರೆ. ಇದು ಜಾತ್ರೋತ್ಸವ ನಡೀತಾ ಇರೋದು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ. ಅವರು ಲಿಂಗೈಕ್ಯರಾದ ದಿವಸವೂ ನಮ್ಮ ರಥೋತ್ಸವ ಇತ್ತು. ಅವತ್ತಿಡೀ ಲಕ್ಷಾಂತರ ಜನ ಮೌನಾಚರಣೆ ಮಾಡಿ ರಥದಲ್ಲಿ ಒಂದು ಕಡೆ ಗವಿಸಿದ್ದಪ್ಪಜ್ಜ, ಇನ್ನೊಂದು ಕಡೆ ಲಕ್ಷಾಂತರ ಹೃದಯದಲ್ಲಿ ಶಿವಕುಮಾರ ಸ್ವಾಮಿಗಳು. ಅವತ್ತು 2 ರಥ ಹೇಳಿದೆವು ನಾವು. ಮತ್ತೆ ಆ ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ ಈ ರಥೋತ್ಸವ ನಡೀತಾ ಇದೆ. ಅದಕ್ಕೆ ಉದ್ಘಾಟನೆಯನ್ನು ಮತ್ತೆಲ್ಲ ಜನಪ್ರತಿನಿಧಿಗಳು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಈ ರಥೋತ್ಸವಕ್ಕೆ ಎಂ ವೆಂಕಟೇಶ್ ಕುಮಾರ್ ಅವರು ಚಾಲನೆ ಕೊಡ್ತಾ ಇದ್ದಾರೆ. ತಾವೆಲ್ಲ ಸಾವಕಾಶವಾಗಿ ಇದರಲ್ಲಿ ಭಾಗವಹಿಸಿ. ಸಿದ್ಧಗಂಗಾ ಕ್ಷೇತ್ರದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಆಶೀರ್ವಚನ ದಯಪಾಲಿಸ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಗವಿಸಿದ್ದೇಶ್ವರಾಯ ನಮಃ. ಪೂಜ್ಯ ಅಭಿನಯ ಗವಿಸಿದ್ದೇಶ್ವರ ಮಹಾಸ್ವಾಮಿಯವರಲ್ಲಿ ಎಲ್ಲ ಪೂಜ್ಯ ರಿಲೇಷನ್ ಸಮರ್ಪಿಸಿ, ಖ್ಯಾತ ಸಂಗೀತಗಾರರು, ಈ ಮಟ್ಟದ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ವೆಂಕಟೇಶ್ ಕುಮಾರ್ ಅವರೇ, ನಾಗತಿ ಹಳೆಯವರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ನಾವೆಲ್ಲರ ಕೂಡ ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲ ಪಾಲ್ಗೊಂಡಿರುವಂತಹ ಇದೊಂದು ಜನಸಾಗರ. ನಾವು ಸಮುದ್ರಕ್ಕೆ ಹೋದರೆ ಸಮುದ್ರದ ತುಂಬ ನೀರೇ ನೋಡ್ತೀವಿ, ಮರಳುಗಾಡಿಗೆ ಹೋದರೆ ಮರಳನ್ನೇ ನೋಡ್ತೀವಿ, ಕಾಡಿಗೆ ಹೋದರೆ ಬರೀ ಕಾಡಿನ ಮರಗಳು ನೋಡ್ತೀವಿ. ಕೊಪ್ಪಳಕ್ಕೆ ಬಂದರೆ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಗವಿಸಿದ್ದೇಶ್ವರ ರೂಪದ ಜನಗಳನ್ನೇ ನೋಡ್ತೀವಿ ಇರುವಂತಹ ಭಾವನೆ ಬರ್ತಾ ಇದೆ. ಇದೊಂದು ಪವಿತ್ರದ ಸಂಗಮ. ಇದು ಭಕ್ತರ ಮತ್ತು ಗುರುಗಳ ನಡುವಿನ ಅವಿನಾಭಾವವಾಗಿರುವಂತಹ ಸಂಬಂಧ. ಇದು
ಇವತ್ತು ಉತ್ತರದಲ್ಲಿ ಮಹಾ ಕುಂಭ ನಡೀತಾ ಇದೆ. ಆದರೆ ಅಲ್ಲಿ 12 ವರ್ಷಗಳಿಗೆ ನಡೆದರೆ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಕೊಪ್ಪಳದ ಅಜ್ಜನ ಈ ಒಂದು ಮಹಾರಥೋತ್ಸವ ಪ್ರತಿ ವರ್ಷವೂ ಕೂಡ ಮಹಾಕುಂಭ ಮೇಳಕ್ಕಿಂತಲೂ ಮಿಗಿಲು ಅನ್ನುವ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರುವಂತಹದ್ದು. ಪೂಜ್ಯರೊಂದು ಮಾತನ್ನು ಹೇಳಿದರು, ನೀವೆಲ್ಲ ಯಾರು ಅಂತಂದರೆ ಗವಿಸಿದ್ದೇಶ್ವರನ ಪ್ರತಿರೂಪವಾಗಿ ನೀವು ನೋಡ್ತಾ ಇದ್ದೇನೆ ಅನ್ನುವಂಥ ಭಾವನೆಯನ್ನು ಹೇಳಿದರು. ಭಕ್ತನ ಹೃದಯವೇ ದೇವನ ಮಂದಿರ ಅಂತೇಳಿ ಭಾವಿಸಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲೇ ಪೂಜ್ಯ ಗವಿಸಿದ್ದೇಶ್ವರ ಇದ್ದಾನೆ ಅಂತ ಭಾವಿಸ್ಕೊಂಡು ಪೂಜ್ಯ ಅಭಿನವ ಗವಿಸಿದ್ದೇಶ್ವರರು ನಿಮ್ಮನ್ನೆಲ್ಲ ಆ ಭಾವನೆಯಿಂದ ನೋಡುವಂತಹ ಒಬ್ಬ ಮಾತ್ರ ಹೃದಯ ಅಂತಂದರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅವರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಇಲ್ಲ. ಸರಳತೆಯಲ್ಲೇನಾದರೂ ಸರಳ ಇದ್ದಾರೆ, ವಿನಯದಲ್ಲೇನಾದರೂ ವಿನಯ ಇದ್ದಾರೆ, ಜ್ಞಾನದಲ್ಲಿ ಮಹಾಜ್ಞಾನ ಯಾರೇ ಇದ್ದಾರೆ ಇದರಿಂದ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತೇಳಿ ಭಾವಿಸ್ಕೋಬೇಕಾಗಿರುವಂತಹದ್ದು. ಅವರ ಸಾನ್ನಿಧ್ಯ, ಅವರ ಮಾತು, ಅವರ ಪಕ್ಕದಲ್ಲೊಂದಿಷ್ಟು ಕುಳಿತರೆ ಸಾಕು ನಮ್ಮಲ್ಲೆಲ್ಲ ಏನೋ ಒಂದು ಆಧ್ಯಾತ್ಮದ ಸಂಚಾರ ಉಂಟಾಗುವಂತಹ ಮಹೋನ್ನತ ವ್ಯಕ್ತಿತ್ವ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅತ್ಯಂತ ಅಭಿಮಾನದಿಂದ ಅದನ್ನು ಹೇಳಬೇಕಾಗಿರುವಂಥದ್ದು. ಇವತ್ತು ಈ ಅವಿಂದ ಗವಿಸಿದ್ದೇಶ್ವರ ಮಠ ಇವತ್ತೆಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ಪೂಜ್ಯರು ಇಲ್ಲಿ ಮೇಲೆ ಈ ಮಠ 100 ವರ್ಷಗಳ ಸಾಧನೆಯಲ್ಲಿ ಕೇವಲ 25 ವರ್ಷಗಳಲ್ಲಿ ಸಾಧನೆ ಮಾಡುವಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದಾರೆ. ನೀವೆಲ್ಲ ಅದಕ್ಕೆ ಸಹಕರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಷ್ಟೇ ಮುಖ್ಯವಾಗಿದೆ. ಪೂಜ್ಯರು ಈ ಜಾತ್ರೆ ಅಂದರೆ ಕೇವಲ ಇದು ಜನಗಳ ಜಾತ್ರೆ ಅಲ್ಲ, ಜನಗಳಲ್ಲಿ ಜಾಗೃತಿಯನ್ನುಂಟು ಮಾಡುವಂಥ ಪವಿತ್ರ ಕೆಲಸವನ್ನು ಉಂಟು ಮಾಡ್ತಾ ಇದ್ದಾರೆ. ನೀವೆಲ್ಲ ಕೇಳಿರೋ ಹಾಗೆ ಇಲ್ಲಿ ಕೆರೆ ಹಳ್ಳಗಳನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ. ನೀವೇನಾದರೂ ಅಲ್ಲಿ ಹೋದ್ರೆ ಇವತ್ತು ಮುಟ್ಟಕ್ಕಾಗ್ತಾ ಇರಲಿಲ್ಲ ಹಿಂದೆ ನೀರು, ಆದರೆ ಇವತ್ತು ನೀವು ಕುಡಿಬೋದಾಗಿರುವಂಥ ನೀರು ಮಾಡಿದ್ದಾರೆ ಅಂದರೆ ಅದು ಅವರ ಪವಿತ್ರ ಹಸ್ತದಿಂದ, ಅವರ ಪಾದದಿಂದ ಇವತ್ತೆಲ್ಲವೂ ಕೂಡ ಪವಿತ್ರ ಆಗಿರುವಂಥದ್ದು. ಅಂಥ 10 ಹಲವಾರು ಜನಜಾಗೃತಿಯ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡುವುದರ ಮುಖಾಂತರವಾಗಿ ಜನರಲ್ಲಿ ಒಂದು ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡುವಂತಹ ಪವಿತ್ರ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಮ ನಾಡಿನ ಒಂದು ಹೆಮ್ಮೆ ಅಂಥೇಳಿ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಈ ಜಾತ್ರೆಗೆ ನಾವು ಮತ್ತೊಂದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೋಲಿಕೆ ಏನಪ್ಪ ಅಂದರೆ ಮತ್ತೊಂದು ಜಾತ್ರೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಇದು ಹೋಲಿಕೆ ಯಾವುದಪ್ಪ ಅಂದರೆ ಇದೇ ಹೋಲಿಕೆ ಆಗಿರುವಂಥದ್ದು, ಬೇರೆ ಇನ್ನೊಂದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೊಂದು ಉಪಮಾ ಹೇಳ್ತಾರೆ, ಆಕಾಶಕ್ಕೆ ಯಾವುದಪ್ಪ ಹೋಲಿಕೆ ಅಂದರೆ ಆಕಾಶವೇ ಹೋಲಿಕೆ, ಸಮುದ್ರಕ್ಕೆ ಯಾವುದು ಹೋಲಿಕೆ, ಸಮುದ್ರಕ್ಕೆ ಹೋಲಿಕೆ. ಹಾಗೆ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಹೋಲಿಕೆ ಯಾವುದಪ್ಪ ಅಂದರೆ ಗವಿಸಿದ್ದೇಶ್ವರನ ಜಾತ್ರೆಯೇ ಹೋಲಿಕೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಅಂತಹ ಪೂಜ್ಯರ ಬಹುದೊಡ್ಡ ಸಂಕಲ್ಪದಂತೆ ಇವತ್ತು ಜಾತ್ರೆ ಬಹಳ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತಿಲ್ಲಿ ನೋಡ್ತಾ ಇದ್ದರೆ, ಜನಗಳನ್ನು ನೋಡ್ತಾ ಇದ್ದರೆ ಹೃದಯ ತುಂಬಿ ಬರ್ತಾ ಇದೆ, ಮನಸ್ಸು ಮೌನವಾಗುವಂತಹ ಒಂದು ಸ್ಥಿತಿ ಉಂಟಾಗುವಂತಹದ್ದು. ಎಲ್ಲ ರಸ್ತೆಗಳು ಯಾವ ಕಡೆ ಇದಾವಪ್ಪ ಇವತ್ತು ಅಂದರೆ ಅದೆಲ್ಲ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ಕಡೆ ಇದೆ ಎನ್ನುವಂತಹ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಜಾತ್ರೆಗೆ ಇವತ್ತು ಪೂಜ್ಯರು 4-5 ವರ್ಷಗಳಿಂದ ನನ್ನನ್ನು ಅವರ ಆದೇಶವನ್ನು ಮಾಡ್ತಾ ಇದ್ರು, ಆದರೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ನಾವೆಲ್ಲ ಅಂದ್ಕೊಂಡು ಈ ಜಾತ್ರೆ ನೋಡಿದ್ರೆ ನಮಗೆ ಧನ್ಯತೆ ಇಲ್ಲ ಅಂತೇಳಿ ಭಾವಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ಕೂಡ ಅಜ್ಜನ ಜಾತ್ರೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಹೃದಯ ಮನ ಭಾವನೆಯನ್ನು ಪವಿತ್ರಗೊಳಿಸಿಕೊಳ್ಳುವಂತಹ ಕಾರ್ಯ ಈ ಜಾತ್ರೆಯಲ್ಲಿ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವಿಶೇಷವಾಗಿ ವೆಂಕಟೇಶ್ ಕುಮಾರ್ ಅವರನ್ನ ಕರೆಸಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರು ಏನೆಲ್ಲ ಉಪಮೆಗಳನ್ನು ಹೇಳಿ ಅವರಿಗೆ ಕೊಟ್ಟರು. ಆದರೆ ಗವಿಸಿದ್ದೇಶ್ವರ ಮಠದ ಕೊಡುಗೆ ಏನಪ್ಪ ಅಂದರೆ ಇಂಥ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡ್ತಾ ಇದೆಯಲ್ಲ, ಅದು ದೊಡ್ಡದಾಗಿರುವಂತಹ ಮಹಾನ್ ಸೇವೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಇವತ್ತು ಈ ನಾಡಿನಲ್ಲಿ ವಿದ್ಯಾರ್ಥಿ ದೇವೋಭವ ಅಂತೇಳಿ ಭಾವಿಸುವಂತಹ ಮಠಗಳಲ್ಲಿ ಇವತ್ತು ಕೊಪ್ಪಳ ಗವಿಸಿದ್ದೇಶ್ವರ ಮಠವು ಕೂಡ ಅಷ್ಟೇ ದೊಡ್ಡದಾಗಿ ಬೆಳೆದಿರುವಂತಹದ್ದು ನಮ್ಮ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೆ ಒಂದು ಸಂಸ್ಕಾರ, ಮಕ್ಕಳಿಗೆ ಶಿಕ್ಷಣ, ಜನರಲ್ಲಿ ಜಾಗೃತಿ ಇವೆಲ್ಲವನ್ನ ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಈ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಎನ್ನುವಂತಹ ಮಾತನ್ನು ಅಭಿಮಾನದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಹೇಳ್ತಾ, ನೀವೆಲ್ಲರಿಗೂ ಕೂಡ ಅಜ್ಜನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಿಮ್ಮೆಲ್ಲರ ಹೃದಯ ಮನ ಭಾವಗಳಲ್ಲಿ ಇದೇ ಭಕ್ತಿ ಶ್ರದ್ಧೆ ಯಾವತ್ತೂ ಶಾಶ್ವತವಾಗಿರಲಿ ಅಂತ ಹಾರೈಸಿ ಪೂಜ್ಯರಿಗೆ ನಾನು ನಮಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ.
ತಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಲಿದ್ದಾರೆ ಪರಮ ಪೂಜ್ಯ ಸ್ವರ್ಣದ ಶ್ರೀಗಳು ಮಾತಾಡ್ತಾರೆ. ಪರಮ ಪೂಜ್ಯ ಗುರುಗಳ ಶ್ರೀ ಸನ್ನಿಧಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಜಾತ್ರೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಭಾಗಿಯಾಗಿದ್ದೇವೆ. ಒಂದೇ ಒಂದು ಮಾತು, ಈಗಾಗಲೇ ಪೂಜ್ಯ ಗುರುಗಳು ಅಪ್ಪಣೆ ಕೊಡಿಸಿದಂತೆ ಲಕ್ಷೋಪಲಕ್ಷ ಭಕ್ತ ಸಮೂಹ ನೀವೆಲ್ಲ ಸೇರಿದ್ದೀರಿ. ನಿಮ್ಮೆಲ್ಲರನ್ನ ಪೂಜ್ಯ ಗುರುಗಳು ಗವಿಸಿದ್ದೇಶ್ವರರೇ ಸಾಕ್ಷಾತ್ ದರ್ಶನ ನೀಡ್ತಾ ಇದ್ದಾರೆ ಅನ್ನುವಂಥ ಹೃದಯ ತುಂಬಿದ ಮಾತು. ಇದಕ್ಕಿಂತ ದೊಡ್ಡದಾದ ಮಾತು ಯಾವುದು ಅಂತ ನಾವೆಲ್ಲ ಭಾವಿಸಬೇಕು. ತಾವೆಲ್ಲ ಗವಿಸಿದ್ದೇಶ್ವರರ ಪರಮ ಭಕ್ತರಾಗಿರಿ ಅಂದ ಮೇಲೆ ಇವತ್ತು ನೀವೆಲ್ಲ ಸಂಕಲ್ಪ ಮಾಡಬೇಕು, ಜೀವನದ ಕೊನೆಯ ಉಸಿರಿರುವವರೆಗೂ ಗವಿಸಿದ್ದೇಶ್ವರರ ಆರಾಧಕರಾಗಿ ಭಕ್ತಿ ಶ್ರದ್ಧೆಯಿಂದ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿರುವಂಥ ದುಶ್ಚಟಗಳನ್ನು, ನಮ್ಮಲ್ಲಿರುವಂಥ ದುರ್ಗುಣಗಳನ್ನು, ನಮ್ಮಲ್ಲಿರುವಂಥ ದುರ್ಭಾವನೆಗಳನ್ನು ದೂರು ಮಾಡಿಕೊಂಡು ಸದ್ಗುಣಗಳನ್ನು, ಸದ್ಭಾವನೆಗಳನ್ನು, ಸದ್ವಿಚಾರಗಳನ್ನು ಅಳವಡಿಸಿಕೊಂಡು ಗವಿಸಿದ್ದೇಶ್ವರರ ಅಂತಃಕರಣಕ್ಕೆ ತಾವೆಲ್ಲ ಪಾತ್ರ ಆಗಬೇಕು ಅಂತ ತಿಳ್ಕೊಂಡು ಆಶಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಬಾಲ್ಕಿ ಶ್ರೀಗಳು ಮತ್ತು ನೀವೊಂದು ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿ, ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಇದು ಎಲ್ಲ ನೋಡಿದ್ರೆ ಮಾತುಗಳು ಮೌನ ಆಗ್ತವೆ. ಇದು ಮನಸ್ಸನ್ನು ಕಟ್ತಕ್ಕಂಥದ್ದು, ಕಣ್ಣನ್ನು ತುಂಬ್ಕೊತಕ್ಕಂಥದ್ದು. ಬಸವಣ್ಣವ್ರ ವಚನ ಇದೆ, ಎಲ್ಲ ನೋಡಿದ ಮ್ಯಾಗ ಅನ್ನಿಸ್ತದೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನಪಿಲಿಲ್ಲ, ಮಹಂತ ಕೂಡಲ ಸಂಗಮ ದೇವ. ಅಷ್ಟು ಇದು ಹೃದಯನೇ ತುಂಬಿದೆ, ಮನಸ್ಸನ್ನು ಅತ್ಯಂತ ತೃಪ್ತಿಪಡಿಸಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಹುತೇಕ ನಾವೆಲ್ಲ ದೇಶದಾಗ ಯಾವ್ಯಾವೋ ಜಾತ್ರೆ ಅಂತ ಕೇಳ್ತೀವಿ, ಆದರೆ ಎಲ್ಲ ಆ ಜಾತ್ರೆಗಳಿಗೆ ಮೀರಿಸ್ತಕ್ಕಂಥ ಜಾತ್ರೆ ಯಾವುದಾದ್ರೂ ಇದ್ದರೆ ಅದು ಕೊಪ್ಪಳ ಅಜ್ಜನ ಜಾತ್ರೆ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ದಾಸೋಹನ ಮಾಡಿಸ್ತಿದ್ರು ಅಂತ ಕೇಳಿದ್ದೀವಿ, ಓದಿದ್ದೀವಿ. ಆದ್ರೆ ಲಕ್ಷಾಂತರ ಜನ ಒಂದೇ ಕಡೆ ಪ್ರಸಾದ ಮಾಡಿಸ್ತಕ್ಕಂಥದ್ದು ಎಲ್ಲಾದ್ರೂ ಇದ್ದರೆ ಅದು ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ. ನಿಜಕ್ಕೂ ಇವತ್ತಲ್ಲಿ ಆ ಒಂದು ಮಹಾ ದಾಸೋದ ಕಡೆ ಹೋಗಿದ್ದೆ, ಎಲ್ಲ ಕಡೆ ಸ್ವಚ್ಛ ಶಿಸ್ತು, ಎಲ್ಲರೂ ಮನೆಗಿನಕ್ಕಿಂತ ಚಲೋ ಪ್ರಸಾದ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇದೆ. ನಿಜಕ್ಕೂ ಶತಮಾನಕ್ಕೊಬ್ಬರು ಸಿಗ್ತಾರಂತೆ. ಹಾಗೆ ನಮ್ಗೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಿಕ್ಕಿದ್ದೇ ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಸವಣ್ಣವ್ರು ಹೇಳ್ತಾರೆ, ಅಂತರಂಗ ಬಹಿರಂಗ ಎರಡೂ ಸುದ್ದಿದ್ದವರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಶರಣು ಶರಣಾರ್ಥಿ. ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು. ಸದಾವಕಾಲ ಸ್ಮರಣೀಯ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನು
ಆರೂಢ ಜ್ಯೋತಿ ಗುರುಗಳ ಆತ್ಮಕಲ್ಯಾಣ ಕರ್ತೃ ಪೂಜ್ಯ ಗುರುಗಳವರ ಪವಿತ್ರ ಚರಣಗಳನ್ನು ಧ್ಯಾನಿಸಿ, ಇಡೀ ಭಾರತವೇ ಹೆಮ್ಮೆ ಪಡುವಂಥ ಐತಿಹಾಸಿಕ ಜ್ಞಾನ ಕುಂಭಮೇಳ ನಡೆದಿರುವಂಥ ಕೊಪ್ಪಳದ ಗವಿಸಿದ್ದೇಶನ ಪವಿತ್ರ ಸನ್ನಿಧಾನದ ರೂವಾರಿಗಳಾಗಿರುವಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಪ್ರಣಾಮಗಳನ್ನು ಆಚರಿಸಿ, ದೂರದ ತುಮಕೂರದಿಂದ ಆಗಮಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನಾಶೀರ್ವಾದವನ್ನು ದಯಪಾಲಿಸಿದಂಥ ಸಿದ್ಧಗಂಗೆಯ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಆಚರಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ಅಧ್ಯಾತ್ಮ ಲೋಕದಲ್ಲಿ ಒಂದು ಮಾತಿದೆ, ಜಲಸಾಗರ ಭವಸಾಗರ ಅನ್ನುವಂಥ ಎರಡು ಮಹತ್ವದ ಶಬ್ದಗಳನ್ನು ಹೇಳ್ತಾರೆ. ಜಲಸಾಗರವನ್ನು ದಾಟೋದು ಬಹಳ ಕಷ್ಟ, ಭವಸಾಗರವನ್ನು ದಾಟೋದು ಇನ್ನೂ ಕಷ್ಟ. ಯಾಕೆ? 84 ಲಕ್ಷ ಯೋನಿಗಳನ್ನು ದಾಟಿ ಮನುಷ್ಯ ಮುಕ್ತನಾಗಬೇಕಾಗ್ತದೆ. ಆ ಎರಡೂ ಒಂದು ಕ್ಷಣ ನಾವು ದಾಟಬಹುದು. ಆದರೆ ಕೊಪ್ಪಳದ ಜಾತ್ರೆಗೆ ಬಂದರೆ ಭಕ್ತ ಜನಸಾಗರವನ್ನು ದಾಟೋದು ಭವಸಾಗರಕ್ಕಿಂತಲೂ ದೊಡ್ಡದು ಅನ್ನುವಂಥ ಲೆಕ್ಕದಲ್ಲಿ ಇಂಥದ್ದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಎಲ್ಲ ಭಕ್ತ ಬಂಧುಗಳು ಗಮನದಲ್ಲಿರಿಸಿಕೊಳ್ಳಬೇಕಾಗಿರುವಂಥದ್ದು ಏನು ಅಂದರೆ, ಈ ನಾಡಿನಲ್ಲಿ ಬಹಳಷ್ಟು ಜನ ಹೆಂಡತಿಗಾಗಿ ಕಣ್ಣೀರು ಹಾಕಿದವರಿದ್ದಾರೆ, ಮಕ್ಕಳ ಸಲುವಾಗಿ ಕಣ್ಣೀರು ಹಾಕಿದವರಿದ್ದಾರೆ, ಮನೆ ಸಿಗಲಿಲ್ಲ ಅಂತ ಕಣ್ಣೀರು ಹಾಕಿದವರಿದ್ದಾರೆ, ಅಧಿಕಾರ ಸಿಗಲಿಲ್ಲ ಅಂತ ಕಣ್ಣೀರು ಹಾಕಿದವರಿದ್ದಾರೆ. ಆದರೆ ನಮ್ಮ ನಾಡಿನಲ್ಲಿ ಒಬ್ಬನೇ ಒಬ್ಬ ಸಂತ ಬಡ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಬೇಕು ಅಂತ ಕಣ್ಣೀರು ಹಾಕುವ ಮೂಲಕ 5,000 ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರುವಂಥ ಅಭೂತಪೂರ್ವ ಯೋಗಿ, ಅಪೂರ್ವ ಯೋಗಿ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರಪ್ಪನವರು. ಅವ್ರಿಗೊಂದು ಕನಸು, ಸಿದ್ಧಗಂಗೆ ಗುರುಗಳು ಕಂಡ ತಕ್ಷಣ ಅವರೊಂದು ಮಾತು ಹೇಳಿದರು, ನಾವು ಕೊಪ್ಪಳ ಮಠ ಬಹಳ ದೊಡ್ಡದು ಅನ್ಬೇಡ್ರಿ, ನಮ್ಮ ಹೃದಯದಲ್ಲಿ ತುಮಕೂರಿನ ಶಿವಕುಮಾರಜ್ಜವರನ್ನು ಇಟ್ಟು ಆರಾಧಿಸುವಂಥವ್ರು ನಾವು. ನಿಮ್ಮ ಮಠ ಹೆಂಗೆ ಮಕ್ಕಳ ಸಲುವಾಗಿ ತನ್ನ ಬದುಕನ್ನು ಮೀಸಲಿರಿಸಿದೆ, ಹಾಗೆ ಗವಿಸಿದ್ದೇಶ್ವರ ಮಠ ಅಂದರೆ ಮಕ್ಕಳು, ಗವಿಸಿದ್ದೇಶ್ವರ ಮಠ ಅಂದರೆ ಶಿಕ್ಷಣ ಅನ್ನುವಂಥ ಅದ್ಭುತ ಮಂತ್ರ ನುಡಿಯುವಂಥ ಮಹಾಯೋಗಿಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಅಂಥ ಗುರುಗಳು ಇಂದಿನ ಗವಿಮಠದ ಚಿತ್ರಣವನ್ನು ನೋಡಿಬಿಟ್ರೆ ಎಲ್ಲರೂ ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ. ಮನುಷ್ಯನಿಗೆ ದೇವರು ಒಂದು ಜೀವನವನ್ನು ಕೊಟ್ಟ. ಇದೊಂದು ನಿಸರ್ಗದ ಒಂದು ದೊಡ್ಡ ಗಿಫ್ಟ್, ಕೊಡುವುದು ಜೀವನ. ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತಾರೆ, ಅದನ್ನು ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಸ್ನಾಗ ಇಡ್ತೀರೋ ಇಲ್ಲ. ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ರಿ ಅಂದ್ರೆ ಅವ್ರಿಗೆ ಬಂದು ನಿಮಗೆ ನೋಡಿದಾಗ ಸಂತೋಷ ಅನ್ನಿಸ್ತೈತಿ, ಇನ್ನೊಬ್ಬನಿಗೆ ಅವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ಅಂತ. ನೀವು ತೊಗೊಂಡು ಎಲ್ಲರೇ ಕೆಡಿಸಿ ಒಗದ್ರಿ ಅಂದ್ರೆ ಇನ್ನೊಮ್ಮೆ ಇವ್ರಿಗೆ ಗಿಫ್ಟ ಕೊಡಬಾರ್ದು ಅನ್ನಿಸ್ತೈತೆ ಅವ್ರಿಗೆ. ಹಂಗೆ ಜೀವನ ಅನ್ನೋದು ದೇವರು ಕೊಟ್ಟ ಗಿಫ್ಟ್ ಇದು. ಮತ್ತು ಇದನ್ನು ಚಂದ ಬದುಕಿದ್ವಿ ಅಂದ್ರೆ ಮತ್ತೊಮ್ಮೆ ಇನ್ನೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತಾನವ. ಮತ್ತು ಚಲೋ ಬದುಕಲಿಲ್ಲ ಅಂದ್ರೆ ಇದಕ್ಕೆ ಗಿಫ್ಟ ಕೊಡಬಾರ್ದು ಇದನ್ನಂತ ನಾವು ಅಷ್ಟ. ದೇವರು ಋಷಿಗಳು ವಿಚಾರ ಮಾಡಿದ್ರು, ಈ ದೇಶದ ಋಷಿಗಳು ಮನುಷ್ಯ ಹೆಂಗೆ ಬದುಕಬೇಕು. ವ್ಯಸೇಮ ದೇವ ಹಿತಂ ಯದಾಯುಹು, ಮನುಷ್ಯ ಹೆಂಗೆ ಬದುಕಬೇಕಂದ್ರೆ ಈ ಜೀವನವನ್ನು ಕೊಟ್ಟ ದೇವರೇ ಸಂತೋಷ ಪಡಬೇಕಂತ. ಇವನಿಗೆ ಜೀವನ ಕೊಟ್ಟಿದ್ದಕ್ಕೆ ನನಗೆ ಸಂತೋಷ ಆತಂತ ದೇವರು ಸಂತೋಷ ಪಡಬೇಕು, ಹಂಗೆ ಮನುಷ್ಯ ಬದುಕಬೇಕಂತ. ಎಷ್ಟು ಅದ್ಭುತವಾದ ಜೀವನ. ನಾವು ಇದಕ್ಕೇನು ಯಾರೂ ನಿಮಗೊಂದು ಬ್ಯಾಂಕ್ನ್ಯಾಗ ಲೋನ್, ಒಂದು ಸಣ್ಣ ಮನಿ 30-40 ಸೈಟ್, ಒಂದು ಮನಿಗೆ ಲೋನ್ ತೊಗೋಬೇಕಾದ್ರೆ ಬ್ಯಾಂಕ್ನವ್ರು ನಿಮ್ಮ ಎಲ್ಲ ಶ್ಯೂರಿಟಿ ಇಟ್ಕೊತಾರೆ, ರೋಸ್ಟ್ರು ಮನಿ ಹೊಲ ಎಲ್ಲ ಇಟ್ಕೊಂಡು ನಿಮಗೆ ಲೋನ್ ಕೊಡ್ತಾರೆ. ಒಂದು 100 ವರ್ಷದ ಬದುಕ ಯಾವ ಗ್ಯಾರಂಟಿ ಇಲ್ಲಾರ್ದೆ ನಿಮ್ಮ ಮ್ಯಾಲಿನ ಭರವಸೆ ಮೇಲೆ ದೇವರು ಒಂದು ಜೀವನ ಕೊಟ್ಟ ನಮಗೆ. ಹೆಂಗೆ ಬದುಕಬೇಕು ನಾವು? ಏನೂ ಇಸ್ಕೊಂಡಿಲ್ಲ ನಮ್ಮ ಕಡೆಯಿಂದ, ಪುಕ್ಕಟೆಯಾಗಿ ಕೊಟ್ಟಾನ. ನೀವೊಂದು ಬಿಸಿಲರಿ ಬಾಟ್ಲಿ ನೀರು ತೋರಿ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಪುಕ್ಕಟೆಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬಿಸ್ಯಾನ.
ನೀವು ಮನ್ಯಾಗ ಕರೆಂಟ್ ಉರಿಸ್ರಿ, KPTCLನವ್ರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸ್ಕೊಂತಾರೆ ನಿಮಗೆ. ಆದರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ತೇಲಿಬಿಟ್ಟನ ಎಂದು ಬಿಲ್ ಕೇಳಿಲ್ಲವ ನಮಗೆ. ನೀವು ಒಂದು ಖಾನಾವಳಿಯಾಗ ಉಂಡ್ರೆ 100 ರೂಪಾಯಿ ಇಸ್ಕೊಂತಾರೆ ನಿಮ್ಮ ಕಡೆಯಿಂದ. ಆದರೆ ದೇವರು ಭೂಮಿ ತಾಯಿ ವರ್ಷಗಳಿಂದ ನಮಗೆ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ. ಏನು ಕೊಟ್ಟಿವಿ ನಾವು? ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ, ಒಂದು ಸೈಕಲ್ ಮೋಟ್ರ್ ಪಂಚರ್ ಆದ್ರೆ 10 ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗೆ 9 ರಂಧ್ರ ಇಟ್ಟು ಸಹಿತ ಇದನ್ನ ಹವಾ ಹೋಗಲಾರ್ದಂಗೆ ಪಂಚರ್ ಆಗಲಾರ್ದಂಗೆ ಇಟ್ಟನಲ್ಲ ದೇವರು. ಇದಕ್ಕಿಂತ ದೊಡ್ಡದು ಏನಿದೆ ಹೇಳಿ? ಮತ್ತು ಇಷ್ಟೇ ಅಲ್ಲ, ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ನೀವು ಬದುಕಂತ ಕಳಿಸಿದಾನಲ್ಲ, ಇನ್ನೂ ಏನು ನಮಗೆ ದೇವರು ಮಾಡಬೇಕು? ಇಷ್ಟೆಲ್ಲ ದೇವರು ಕರುಣಿಸಿದಾನೆ. ಆದರೆ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳೋದು ಮಾತ್ರ ಬಿಟ್ಟಿಲ್ಲ ಅವ. ಏನು ಕೊಟ್ಟರು ಸಹಿತ ಅಳೋದು ಬಿಟ್ಟಿಲ್ಲ ಅವ. ನೀವೊಂದು ಕೋಗಿಲೆ ಇರ್ತೈತೆ ಗಿಡದಾಗ, ಬರೇ ಚಿಗುರು ಬಂದ್ರೆ ಹಾಡ್ತೈತದು. ಕೋಗಿಲೆ ಇರ್ತೈತಿಲ್ಲ, ಚಿಗುರು ಬಂದ್ರೆ ಹಾಡ್ತೈತಿ. ಇನ್ನೂ ಹಣ್ಣು ಬಿಟ್ಟಿಲ್ಲ, ಬರೇ ಚಿಗುರು ಬಂದ್ರೆ ಹಾಡ್ತೈತಿ. ಒಂದು ನವಿಲಿರ್ತೈತಿ, ಮಳೆ ಆಗಿಲ್ಲ, ಬರೇ ಮೇಘಗಳು ತೇಲಿದ್ರೆ ಸಾಕು ಕುಣಿತೈತಿ. ಒಂದು ನವಿಲ ಬರೇ ಮಳೆ ಬಂದಿಲ್ಲ, ಮೇಘಗಳು ತೇಲಿದ್ರೆ ಕುಣಿತೈತಿ. ಒಂದು ಕೋಗಿಲೆ ಇನ್ನೂ ಹಣ್ಣ ಬಿಟ್ಟಿಲ್ಲ, ಚಿಗುರು ಬಂದ್ರೆ ಹಾಡ್ತೈತಿ. ದೇವರು ಇವನು ಮನೆ ತುಂಬ ಹಣ್ಣಿಟ್ಟಾನ, ಇವ ಅಳಾಕತ್ತಾನ. ಗಿಡ ಕೇಳ್ತಿ, ಯಾಕೋ ಅದು ಆ ಕೋಗಿಲೆಗೆ ಬರೇ ಚಿಗುರು ಕೊಟ್ಟು ನಗತೈತಿ, ಹಾಡಾಕತ್ತೈತಿ. ನಿನ್ನ ಮನೆ ತುಂಬ ಹಣ್ಣು ತುಂಬಿನಿ, ನೀ ಯಾಕೆ ಅಳಾಕತ್ತಿ ಅಂದ್ರೆ ಇನ್ನೂ ರೇಟ ಬಂದಿಲ್ಲ ನನಗೆ ಮಾರಾಕಂತ ಇವ ಅಂತ. ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗೈತಿ, ಇವ ಅಳೋದು ಬಿಟ್ಟಿಲ್ಲ. ಯಾಕೆ ಅಳೋದು ಬಿಟ್ಟಿಲ್ಲ ಅಂದ್ರೆ ಏನು ರೀ, ನಮಗೆ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟಾರ. ನಮಗೆಲ್ಲರೂ ಕೈಯೇ ಬಿಟ್ಟಾರ, ಕೈ ಕೊಟ್ಟಾರ. ಕೈ ಕೊಡಬೇಕಾಗ್ತೈತಿ. ಈಗ ನೀವು ಸೈಕಲ್ ಕಲಿತೀರಿ, ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ. ನಿಮಗೆ ಕಲಿಸೋರು, ನಿಮ್ಮ ಜೊತೆಗಿದ್ದವ್ರು ನಿಮ್ಮ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ಕೆ ಬಂದೈತಿ. ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ಕೆ ಗೊತ್ತಾಗ್ತೈತಿ. ಮನುಷ್ಯಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಗೊಣಗಬಾರ್ದು. ಎಲ್ಲ ಕಳ್ಕೊಂಡಿವ್ರಿ ನಾವು ಜೀವನದಾಗ, ಎಲ್ಲ ಕಳ್ಕೊಂಡಿವಂತ ಗೊಣಗಬಾರ್ದು ಮನುಷ್ಯ. ಬ್ಯಾಸಗಿ ದಿವ್ಸಕ್ಕೆ ಗಿಡ ಎಲ್ಲ ಎಲೆ ಕಳ್ಕೊಂಡಿರ್ತೈತಿ. ಎಲ್ಲ ಎಲೆ ಕಳ್ಕೊಂಡು ಗಿಡ ಎಲ್ಲ ಎಲೆ ಹೋಗ್ಯಾವಂತ ದುಃಖ ಪಟ್ಟಿಲ್ಲ. ಒಂದು ದಿವಸ ವಸಂತ ಕಾಲ ಮಳೆ ಬಂತು ಅಂದ್ರೆ ಮತ್ತೆ ಚಿಗುರು ಹೊಡಿತೀನಿ, ಹೂವು ಬರ್ತೈತಿ, ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದೆ. ಬ್ಯಾಸಗಿ ದಿವ್ಸಕ್ಕೆ ನದಿ ಬತ್ತಿರ್ತೈತಿ, ಎಲ್ಲ ನನ್ನೊಳಗೆ ನೀರು ಬತ್ಯಾವ ಅಂತ ಒಂದು ದಿವಸನೂ ಗೊಣಗಿಲ್ಲ. ಮಳೆ ಬಂತು ಅಂದ್ರೆ ಮತ್ತೆ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ. ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು. ಅಂಥ ಭರವಸೆಯ ಬದುಕು ನಿಮ್ಮದಾಗಲಿ. ಇಡೀ ಗವಿಸಿದ್ದಪ್ಪಜ್ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ, ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರೆ 100 ಜಾತ್ರೆಗಳು ನಡೀತಾವೆ. ಆ ಜಾತ್ರೆಗೆ ಹೆಂಗಂದ್ರೆ VIP ಬಂದ್ರೆ ಅದನ್ನು ನೋಡೋಕ್ಕೆ ಜನ ಹೋಗ್ತಾರೆ. ಆದ್ರೆ ಜನರು ನೋಡೋಕ್ಕೆ VIP ಬರ್ತಾರಲ್ಲ, ಅದು ನಿಮ್ಮ ಜಾತ್ರೆಯ ವಿಶೇಷ. ಅದು ಅಂಥ ಗವಿಸಿದ್ದನ ಜಾತ್ರೆ. ಇದೆಲ್ಲದಕ್ಕಿಂತ ದೊಡ್ಡದು ನಿಮ್ಮಲ್ಲಿರುವ ಸಮಾಧಾನ, ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ. ಇದು ಯಾಕಿಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರೆ, ಇವತ್ತೊಂದು ಘಟನೆ ನಡೀತು. ಒಬ್ಬ ಹುಡುಗನಿಗೆ 2 ಕೈ ಇಲ್ಲ. ಅವ ತಂದು ನನ್ನ ತಟ್ಟಿಯೊಳಗೆ 2000 ರೂಪಾಯಿ ಕಾಣಿಕೆ ಹಾಕದ. ಅದನ್ನು ನೋಡಿ, ಇಲ್ಲ ನನಗೆ ಕಾಣಿಕೆ, ನಿನಗೆ 2 ಕೈ ಇಲ್ಲ, ನೀ ನನಗೆ ನನ್ನ ತಾಟಿನೊಳಗೆ ಕಾಣಿಕೆ ಹಾಕಕತ್ತಿಯಲ್ಲಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳಿ ಅವನು ಬಕ್ಕಣದಾಗ ಇಟ್ರೆ ಅವ ಮಂದಿ ಕೈಲೇ ತೆಗಿಸಿ ಮತ್ತು ಹೊಳ್ಳಿ ಹಾಕಿ ವರ್ಷನ ಅಜ್ಜಿಗೆ ಇದನ್ನು ಕೊಡಲೇಬೇಕು, ನನಗೆ ಕೊಡಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗೆ ಜಬರ್ಸಿ ಮತ್ತು ದಾಸೋಗ ಕಾಣಿಕೆ ಕೊಟ್ಟು ಹೋದ. ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ. ಇಂಥ 100 ಜನ ಯಾರು ಕಟ್ಟಿಗೆ ಹೊಡೆದವ್ರಿಗೆ ಗೊತ್ತಿಲ್ಲ, ರೊಟ್ಟಿ ಮಾಡಿದವ್ರಿಗೆ ಗೊತ್ತಿಲ್ಲ,
ಕರ್ಚಿಕಾಯಿ ಹೋಳಿಗೆ ಮಾಡಿದವ್ರಿಗೆ ಗೊತ್ತಿಲ್ಲ, ಜಿಲೇಬಿ ಮಾಡಿದವ್ರಿಗೆ ಗೊತ್ತಿಲ್ಲ, ತಿಂದವ್ರಂತೂ ಮೊದಲ ಗೊತ್ತಿಲ್ಲ. ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ, ಮಠದ ವಿಷಯದಲ್ಲಿ ಇಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನು ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸದಾ ಸದಾ ಇದು ಹೀಗೆ ನಡೀಲಿ. ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿರಿ. ಹೋಗುವಾಗ ಸಮಾಧಾನದಿಂದ ಹೋಗ್ರಿ, ಸಾವಕಾಶವಾಗಿ ಹೋಗ್ರಿ. ಮುಗಿದ್ರೆ ನೀವು ಮನೆ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ. ನೀವು ಸಮಾಧಾನದಿಂದ ಯಾರೂ ದಬ್ಬಬೇಡ್ರಿ, ಸಮಾಧಾನದಿಂದ ಹೋಗ್ರಿ, ಆರಾಮ್ ಪ್ರಸಾದಕ್ಕೆ ಬರ್ರಿ. ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ. ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನು ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು. ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ. ಸಾವಕಾಶವಾಗಿ ಹೋಗಬೇಕು. ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ, ಸಾವಕಾಶವಾಗಿ ಹೋಗ್ರಿ. ಅದೇ ನಮಗೆ ಖುಷಿ. ಶರಣು ಶರಣಾರ್ಥಿಗಳು.